ಯುದ್ಧದ ಸ್ವರೂಪ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಒಂದ್ ಕಾಲದಲ್ಲಿ ಟ್ಯಾಂಕುಗಳು, ಯುದ್ಧ ವಿಮಾನಗಳು ಮತ್ತು ಸಾವಿರಾರು ಸೈನಿಕರೇ ದೇಶದ ಶಕ್ತಿಯ ಸಂಕೇತವಾಗಿದ್ದವು. ಆದರೆ ಇವತ್ತಿನ ಈ ಆಧುನಿಕ ಯುದ್ಧಗಳಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಒಂದು ದೇಶದ ನಿಜವಾದ ಸಾಮರ್ಥ್ಯವನ್ನು ಅಳೆಯುವುದು ಅದರ ಮೇಲೆ ದಾಳಿ ಮಾಡುವ ಶತ್ರುಗಳ ಕ್ಷಿಪಣಿಗಳು, ಡ್ರೋನ್ಗಳು, ಸ್ಟೆಲ್ತ್ ಫೈಟರ್ ಜೆಟ್ಗಳು ಮತ್ತು ಹೈಪರ್ಸೋನಿಕ್ ಶಸ್ತ್ರಾಸ್ತ್ರಗಳನ್ನು ಎಷ್ಟು ವೇಗವಾಗಿ ಪತ್ತೆ ಹಚ್ಚಿ ಗಾಳಿಯಲ್ಲಿ ನಾಶ ಮಾಡಬಲ್ಲದು ಅನ್ನೋದರ ಮೇಲೆ ಅವಲಂಬಿತವಾಗಿದೆ. ಸೊ ಇಂಥ ಸಮಯದಲ್ಲಿ ಭಾರತದ ವಾಯು ರಕ್ಷಣಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಒಂದು ದೊಡ್ಡ ಸುದ್ದಿ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ. ಗೆಳೆಯರೆ, ಕೆಲವು ವರದಿಗಳ ಪ್ರಕಾರ ರಷ್ಯಾ ತನ್ನ ಅತ್ಯಾಧುನಿಕ S-500 ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಂಬಂಧಿಸಿದ ತಂತ್ರಜ್ಞಾನವನ್ನು ಭಾರತದ ಜೊತೆಗೂಡಿ ಅಭಿವೃದ್ಧಿಪಡಿಸುವ ಪ್ರಸ್ತಾಪವನ್ನ ಮುಂದಿಟ್ಟಿದೆ. ಸೊ ಈ ಸಹಕಾರ ಮುಂದಿನ ದಿನಗಳಲ್ಲಿ ಅಧಿಕೃತ ರೂಪ ಪಡೆದರೆ ಇದು ಕೇವಲ ಒಂದು ರಕ್ಷಣಾ ಒಪ್ಪಂದವಾಗಿರುವುದಿಲ್ಲ, ಬದಲಿಗೆ ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಮಹತ್ವದ ಹೆಜ್ಜೆ ಆಗಬಹುದು. ಹಾಗಾದರೆ S-400 ನಂತರ ಭಾರತ S-500 ತಂತ್ರಜ್ಞಾನದತ್ತ ಹೆಜ್ಜೆ ಇಡಲಿದೆ. ರಷ್ಯಾದ ಈ ಪ್ರಸ್ತಾಪ ಭಾರತಕ್ಕೆ ಎಷ್ಟು ದೊಡ್ಡ ಅವಕಾಶ? ಇದರಿಂದ ಚೀನಾ ಮತ್ತು ಪಾಕಿಸ್ತಾನದ ಆತಂಕ ಯಾಕೆ ಹೆಚ್ಚಾಗಬಹುದು ಮತ್ತು ಭಾರತದ ಪ್ರಾಜೆಕ್ಟ್ ಕುಶ ಹಾಗೂ ಭವಿಷ್ಯದ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಇದರ ಪಾತ್ರ ಏನಿರಬಹುದು? ಗೆಳೆಯರೆ, ಇವೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ನಿಮ್ಮಲ್ಲಿ ಬಹಳಷ್ಟು ಜನರು ಕೇಳಬಹುದು, ಅಲ್ಲ ಭಾರತ ಮತ್ತು ರಷ್ಯಾ ರಕ್ಷಣಾ ಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ಸಹಕರಿಸ್ತಾ ಇವೆ, ಇದರಲ್ಲಿ ಹೊಸದೇನಿದೆ ಅಂತ. ಗೆಳೆಯರೆ, ಈ ಪ್ರಶ್ನೆ ಸಹಜ. ಯಾಕಂದ್ರೆ ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಸಹಕಾರಕ್ಕೆ ಹಲವು ದಶಕಗಳ ಇತಿಹಾಸವಿದೆ. ಭಾರತೀಯ ಸೇನೆ ಬಳಸ್ತಾ ಇರುವ ಅನೇಕ ಪ್ರಮುಖ ಶಸ್ತ್ರಾಸ್ತ್ರ ವ್ಯವಸ್ಥೆಗಳಲ್ಲಿ ರಷ್ಯಾದ ಪಾತ್ರ ಬಹಳ ದೊಡ್ಡದು. ಫಾರ್ ಎಕ್ಸಾಂಪಲ್, ಸುಖೋಯ್ 30 MKI ಯುದ್ಧ ವಿಮಾನಗಳು, T-90 ಮೇನ್ ಬ್ಯಾಟಲ್ ಟ್ಯಾಂಕ್ಗಳು, MiG-29 ಫೈಟರ್ ಜೆಟ್ಗಳು, Mi-17 ಹೆಲಿಕಾಪ್ಟರ್ಗಳು, INS ವಿಕ್ರಾಂತ್ ಸೇರಿದಂತೆ ಹಲವಾರು ನೌಕಾಪಡೆ ಯೋಜನೆಗಳು ಹಾಗೂ ವಿಶ್ವದ ಅತ್ಯಂತ ಯಶಸ್ವಿ ಸೂಪರ್ ಸಾನಿಕ್ ಕ್ರೂ ಕ್ಷಿಪಣಿಗಳಲ್ಲಿ ಒಂದಾದ ಬ್ರಹ್ಮೋಸ್ ಮಿಸೈಲ್, ಈ ಎಲ್ಲ ಯೋಜನೆಗಳಲ್ಲಿ ರಷ್ಯಾದ ತಾಂತ್ರಿಕ ಸಹಕಾರ ಪ್ರಮುಖವಾಗಿದೆ. ಆದರೆ ಈಗ ಹೊರಬಂದಿರುವ ವರದಿಯ ವಿಶೇಷತೆ ಏನಂದ್ರೆ, ಈ ಬಾರಿ ರಷ್ಯಾ ಭಾರತಕ್ಕೆ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೇವಲ ಮಾರಾಟ ಮಾಡುವುದಲ್ಲ, ಅದರ ಹಿಂದಿರುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸುವ ಪ್ರಸ್ತಾಪವನ್ನೇ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಈ ಬಾರಿ ಭಾರತ ಕೇವಲ ಖರೀದಿದಾರ ಆಗಿರುವುದಿಲ್ಲ, ಬದಲಿಗೆ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಪಾಲುದಾರ ಆಗುವ ಅವಕಾಶ ಸಿಗಬಹುದು. ಸೊ ಇದೇ ಕಾರಣಕ್ಕೆ ಈ ಸುದ್ದಿ ಜಾಗತಿಕ ರಕ್ಷಣಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹಾಗಾದ್ರೆ S-400 ಭಾರತಕ್ಕೆ ಯಾಕೆ ಎಷ್ಟು ಮಹತ್ವದಾಗಿದೆ? ಗೆಳೆಯರೆ, ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ನಾವು ಮೊದಲು ಭಾರತ ಈಗಾಗಲೇ ಬಳಸ್ತಾ ಇರುವ S-400 ಟ್ರಯಂಫ್ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ ತಿಳಿದುಕೊಳ್ಳಬೇಕು. ಭಾರತ ರಷ್ಯಾದೊಂದಿಗೆ ಒಟ್ಟು 5 S-400 ಸ್ಕ್ವಾಡ್ರನ್ಗಳನ್ನು ಖರೀದಿಸುವ ಒಪ್ಪಂದವನ್ನು ಮಾಡಿಕೊಂಡಿತ್ತು ಹಾಗೂ ಈಗಾಗಲೇ ಅವುಗಳಲ್ಲಿ 3ಕ್ಕಿಂತ ಹೆಚ್ಚು ಸ್ಕ್ವಾಡ್ರನ್ಗಳು ಭಾರತೀಯ ವಾಯುಪಡೆಯ ಸೇವೆಗೆ ಸೇರ್ಪಡೆಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಹಾಗೂ ಈ S-400 ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸಿದೆ. ಯಾಕಂದ್ರೆ ಈ ಸಿಸ್ಟಮ್ ವಿವಿಧ ದೂರದ ಇಂಟರ್ಸೆಪ್ಟರ್ ಕ್ಷಿಪಣಿಗಳನ್ನು ಬಳಸಿ, ಅಂದ್ರೆ ಯುದ್ಧ ವಿಮಾನಗಳು, ಡ್ರೋನ್ಗಳು, ಕ್ರೂ ಕ್ಷಿಪಣಿಗಳು, ಹೆಲಿಕಾಪ್ಟರ್ಗಳು ಹಾಗೂ ವಿವಿಧ ರೀತಿಯ ವೈಮಾನಿಕ ಬೆದರಿಕೆಗಳನ್ನು ನೂರಾರು ಕಿಲೋಮೀಟರ್ ದೂರದಲ್ಲಿ ಪತ್ತೆ ಹಚ್ಚಿ ಅವುಗಳನ್ನು ಗಾಳಿಯಲ್ಲಿ ಹೊಡೆದುಳಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಆದ್ದರಿಂದಲೇ S-400 ಅನ್ನ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಬೆನ್ನೆಲುಬು ಅಂತ ಕರೆಯಲಾಗ್ತದೆ. ಈಗಾಗಲೇ ಜಗತ್ತಿನ ಅನೇಕ ದೇಶಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಭಾರತದ ಬಲಿಷ್ಠ ವಾಯು ರಕ್ಷಣಾ ವ್ಯವಸ್ಥೆಯ ಸಾಮರ್ಥ್ಯವನ್ನ ಗಮನಿಸಿವೆ. ಯಾಕಂದ್ರೆ ಇಲ್ಲಿ S-400 ಸೇರಿದಂತೆ ಭಾರತದ ವಿವಿಧ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಒಟ್ಟಾಗಿ ಕಾರ್ಯನಿರ್ವಹಿಸಿವೆ ಹಾಗೂ ಈ ಪಾಕಿಸ್ತಾನದ ವೈಮಾನಿಕ ತಂತ್ರಗಳನ್ನು ವಿಫಲಗೊಳಿಸಿದ್ದವು ಅನ್ನೋ ವರದಿಗಳು ವ್ಯಾಪಕ ಚರ್ಚೆಗೆ ಕಾರಣವಾಗಿದ್ದವು. ಹಾಗೂ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ತನ್ನ ಯೋಜನೆಗಳಲ್ಲಿ ಹಿನ್ನಡೆ ಅನುಭವಿಸಿತು ಅನ್ನೋ ವಿಶ್ಲೇಷಣೆಗಳು ಕೂಡ ಹೊರಬಂದಿದ್ದವು. ಸೊ ಇದರ ನಂತರವೇ ಭಾರತ ಇನ್ನಷ್ಟು S-400 ಸಿಸ್ಟಮ್ಗಳನ್ನು ಖರೀದಿಸುವ ಕುರಿತು ಚರ್ಚೆಗಳು ನಡೆಯುತ್ತಿರುವ ಸುದ್ದಿಗಳು ಕೂಡ ಹೊರಬಂತು. ಆದರೆ ಅದರ ನಡುವೆ ಈಗ ರಷ್ಯಾದಿಂದ ಮತ್ತೊಂದು ಇನ್ನೂ ದೊಡ್ಡ ಪ್ರಸ್ತಾಪ ಬಂದಿದೆ ಹಾಗೂ ಅದುವೇ S-500 ತಂತ್ರಜ್ಞಾನ ಸಹಕಾರದ ಪ್ರಸ್ತಾಪ. ಗೆಳೆಯರೆ, ವರದಿಗಳ ಪ್ರಕಾರ ರಷ್ಯಾ ಭಾರತಕ್ಕೆ ನೇರವಾಗಿ S-500 ವ್ಯವಸ್ಥೆಯನ್ನು ಮಾರಾಟ ಮಾಡುವ ಬದಲು ಅದರ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಆಧರಿಸಿ ಜಂಟಿಯಾಗಿ ಅಭಿವೃದ್ಧಿ ಕಾರ್ಯ ನಡೆಸುವ ಅವಕಾಶವನ್ನು ನೀಡುವುದಕ್ಕಾಗಿ ಸಿದ್ಧವಾಗಿದೆ. ಇದರರ್ಥ ಭಾರತ ಕೇವಲ ಹಣ ಕೊಟ್ಟು ಶಸ್ತ್ರಾಸ್ತ್ರ ಖರೀದಿಸುವ ದೇಶವಾಗಿರುವುದಿಲ್ಲ, ಬದಲಿಗೆ ಅತ್ಯಾಧುನಿಕ ಏರ್ ಡಿಫೆನ್ಸ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸುವ ದೇಶಗಳ ಸಾಲಿಗೆ ಸೇರುವ ಅವಕಾಶವನ್ನ ಪಡೆಯಬಹುದು. ಹಾಗೂ ಈ ಸಹಕಾರ ನಿಜವಾಗಿಯೂ ಜಾರಿಯಾದರೆ
ಭಾರತಕ್ಕೆ ಕೇವಲ ಹೊಸ ಶಸ್ತ್ರಾಸ್ತ್ರ ಸಿಗುವುದಲ್ಲ, ಭವಿಷ್ಯದ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ಸ್ವತಃ ಅಭಿವೃದ್ಧಿಪಡಿಸುವ ಅನುಭವ ಕೂಡ ಸಿಗಬಹುದು. ಸೊ ಈಗ ಎಲ್ಲರ ಮನಸ್ಸಿನಲ್ಲಿ ಮೂಡುವ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಷ್ಯಾದ S-500 ತಂತ್ರಜ್ಞಾನ ಭಾರತಕ್ಕೆ ಸಿಕ್ಕರೆ ಅದನ್ನ ಎಲ್ಲಿ ಬಳಸಲಾಗ್ತದೆ ಅಂತ. ಗೆಳೆಯರೆ, ಇದಕ್ಕೆ ಉತ್ತರ ತಿಳಿಯಬೇಕಾದ್ರೆ ಭಾರತ ನಿರ್ಮಿಸುತ್ತಿರುವ ಭವಿಷ್ಯದ ಇಂಟಿಗ್ರೇಟೆಡ್ ಮಲ್ಟಿಲೇಯರ್ಡ್ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ ನೆಟ್ವರ್ಕ್ ಬಗ್ಗೆ ಮೊದಲು ತಿಳ್ಕೋಬೇಕು. ನಿಮಗೆ ಸರಳವಾಗಿ ಹೇಳುವುದಾದ್ರೆ ಗೆಳೆಯರೆ, ಇದು ಒಂದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲ, ಬದಲಾಗಿ ದೇಶಾದ್ಯಂತ ಇರುವ ಎಲ್ಲಾ ಪ್ರಮುಖ ವಾಯು ರಕ್ಷಣಾ ವ್ಯವಸ್ಥೆಗಳು, ರೆಡಾರ್ಗಳು, ಸೆನ್ಸಾರ್ಸ್ಗಳು, ಕಮಾಂಡ್ ಸೆಂಟರ್ಗಳು ಮತ್ತು ವಿವಿಧ ಕ್ಷಿಪಣಿ ಸಂಸ್ಥೆಗಳನ್ನ ಒಂದೇ ಜಾಲಕ್ಕೆ ಸಂಪರ್ಕಿಸುವ ಅತ್ಯಾಧುನಿಕ ಭದ್ರತಾ ಸಿಸ್ಟಮ್ ಆಗಿದೆ. ಅಂದ್ರೆ ಒಂದ್ ವೇಳೆ ಭಾರತದ ಯಾವುದೇ ಗಡಿಯಿಂದ ಶತ್ರು ಕ್ಷಿಪಣಿ ಉಡಾಯಿಸಿದ್ರು, ಅಥವಾ ನೂರಾರು ಡ್ರೋನ್ಗಳನ್ನ ಒಂದೇ ಸಮಯದಲ್ಲಿ ಕಳಿಸಿದ್ರು, ಅಥವಾ ಸ್ಟೆಲ್ತ್ ಫೈಟರ್ ಜೆಟ್ ಭಾರತದ ವಾಯು ಪ್ರದೇಶ ಪ್ರವೇಶಿಸುವುದಕ್ಕಾಗಿ ಪ್ರಯತ್ನಿಸಿದ್ರು, ಅಥವಾ ಭವಿಷ್ಯದ ಅತ್ಯಂತ ಅಪಾಯಕಾರಿ ಹೈಪರ್ಸೋನಿಕ್ ಮಿಸೈಲ್ ದಾಳಿ ನಡೆದ್ರು, ಈ ಸಂಪೂರ್ಣ ಜಾಲ ಒಂದೇ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಸೊ ಮೊಟ್ಟ ಮೊದಲಿಗೆ ರೆಡಾರ್ ಅಪಾಯವನ್ನ ಪತ್ತೆ ಹಚ್ಚುತ್ತದೆ, ನಂತರ ಮಾಹಿತಿ ಕಮಾಂಡ್ ಸೆಂಟರ್ಗೆ ತಲುಪುತ್ತದೆ, ಅಲ್ಲಿಂದ ಕ್ಷಣಾರ್ಧದಲ್ಲಿ ಸೂಕ್ತ ಇಂಟರ್ಸೆಪ್ಟರ್ ಮಿಸೈಲ್ಗೆ ಆದೇಶ ಹೋಗ್ತದೆ. ಆಮೇಲೆ ಆ ಕ್ಷಿಪಣಿ ಶತ್ರುವಿನ ಗುರಿಯನ್ನು ಗಾಳಿಯಲ್ಲೇ ಹೊಡೆದುಳಿಸುವುದಕ್ಕಾಗಿ ಪ್ರಯತ್ನಿಸುತ್ತದೆ. ಅಂದ್ರೆ ಪ್ರತಿಯೊಂದು ವ್ಯವಸ್ಥೆಯು ಪ್ರತ್ಯೇಕವಾಗಿ ಕೆಲಸ ಮಾಡುವುದಿಲ್ಲ, ಒಟ್ಟಾಗಿ ಒಂದೇ ತಂಡದಂತೆ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಇದು ಆಧುನಿಕ ಏರ್ ಡಿಫೆನ್ಸ್ ನೆಟ್ವರ್ಕ್ ನ ದೊಡ್ಡ ಶಕ್ತಿ. ಸೊ ಈಗ ಮತ್ತೊಂದು ಪ್ರಮುಖ ಯೋಜನೆಯ ಬಗ್ಗೆ ತಿಳಿದುಕೊಳ್ಳೋಣ, ಅದುವೇ ಪ್ರಾಜೆಕ್ಟ್ ಕುಶ. ಗೆಳೆಯರೆ, ಇದು DRDO ಅಭಿವೃದ್ಧಿಪಡಿಸುತ್ತಿರುವ ಭಾರತದ ಸ್ವದೇಶಿ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್. ನಿಮಗೆ ಈಸಿಯಾಗಿ ಹೇಳುವುದಾದ್ರೆ ಇದು ಭಾರತದ ಸ್ವಂತ S-400 ಅಂತ ಹೇಳಬಹುದು. ಈ ಯೋಜನೆಯ ಉದ್ದೇಶ ವಿದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದು ಹಾಗೂ ಭವಿಷ್ಯದಲ್ಲಿ ಭಾರತ ತನ್ನದೇ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ನಿರ್ಮಿಸುವುದು. ಹಾಗೂ ಈ ಗುರಿಯೊಂದಿಗೆ ಪ್ರಾಜೆಕ್ಟ್ ಕುಶ ಅಭಿವೃದ್ಧಿ ಆಗ್ತಾ ಇದೆ. ಹಾಗೂ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿ ಆಗುತ್ತಿರುವ ಹಲವಾರು ಇಂಟರ್ಸೆಪ್ಟರ್ ಮಿಸೈಲ್ಸ್ಗಳ ಯಶಸ್ವಿ ಪರೀಕ್ಷೆಗಳು ಈಗಾಗಲೇ ನಡೆದಿವೆ. ಸೊ ಭವಿಷ್ಯದಲ್ಲಿ ಸಿಸ್ಟಮ್ ಫೈಟರ್ ಏರ್ಕ್ರಾಫ್ಟ್, ಕ್ರೂಸ್ ಮಿಸೈಲ್, ಡ್ರೋನ್ ಸ್ವಾರ್ಮ್, ಬ್ಯಾಲಿಸ್ಟಿಕ್ ಮಿಸೈಲ್ ಹಾಗೂ ವಿವಿಧ ರೀತಿಯ ವೈಮಾನಿಕ ಅಪಾಯಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಲಿದೆ ಅಂತ ನಿರೀಕ್ಷಿಸಲಾಗಿದೆ. ಸೊ ಇದಕ್ಕಾಗಿ ಪ್ರಾಜೆಕ್ಟ್ ಕುಶ ಅನ್ನ ಭಾರತದ ಆತ್ಮನಿರ್ಭರ ರಕ್ಷಣಾ ಯೋಜನೆಯ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ಸೊ ಈಗ ಮುಖ್ಯ ವಿಷಯಕ್ಕೆ ಬರೋಣ ಗೆಳೆಯರೆ. ಒಂದ್ ವೇಳೆ ಭಾರತ ಈಗಾಗಲೇ ಬಳಸ್ತಾ ಇರುವ S-400 ನ ಅನುಭವ, DRDO ಅಭಿವೃದ್ಧಿಪಡಿಸುತ್ತಿರುವ ಪ್ರಾಜೆಕ್ಟ್ ಕುಶ ಮತ್ತು ಭವಿಷ್ಯದಲ್ಲಿ ರಷ್ಯಾದ S-500 ನ ಕೆಲವು ಅತ್ಯಾಧುನಿಕ ತಂತ್ರಜ್ಞಾನ, ಈ ಮೂರು ಒಂದೇ ಭದ್ರತಾ ಜಾಲದಲ್ಲಿ ಕೆಲಸ ಮಾಡಲು ಸಾಧ್ಯವಾದರೆ ಅದು ಭಾರತದ ವಾಯು ರಕ್ಷಣಾ ಸಾಮರ್ಥ್ಯವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಬಹುದು. ಅಂದ್ರೆ ಒಂದು ವ್ಯವಸ್ಥೆ ದೂರದಲ್ಲಿ ಅಪಾಯವನ್ನ ಪತ್ತೆ ಹಚ್ಚಬಹುದು, ಇನ್ನೊಂದು ಮಧ್ಯಮ ಹಂತದಲ್ಲಿ ಅದನ್ನ ತಡೆಯಬಹುದು, ಮತ್ತೊಂದು ಕೊನೆಯ ಹಂತದಲ್ಲಿ ಗುರಿಯನ್ನ ನಾಶ ಮಾಡಬಹುದು. ಹಾಗೂ ಇದನ್ನೇ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಅಂತ ಕರೀತಾರೆ. ಹಲವು ಪದರಗಳಲ್ಲಿ ಭದ್ರತೆ ಇರುವುದರಿಂದ ಶತ್ರುವಿನ ದಾಳಿಯನ್ನ ಯಶಸ್ವಿಯಾಗಿ ತಡೆಯುವ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗ್ತದೆ. ಹಾಗೆ ಈಗ ಎಲ್ಲರಿಗೂ ಕುತೂಹಲ ಮೂಡಿಸುವ ಪ್ರಶ್ನೆ ಏನಂದ್ರೆ, S-500 ಯಾಕೆ ವಿಶೇಷ ಅಂತ. ಸೊ ನೋಡಿ ಗೆಳೆಯರೆ, S-500 ಅನ್ನ ರಷ್ಯಾದ ಮುಂದಿನ ತಲೆಮಾರಿನ ಏರ್ ಅಂಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರೆಯಲಾಗ್ತದೆ. ಹಾಗೂ ಇದು ಕೇವಲ ಫೈಟರ್ ಜೆಟ್ಗಳನ್ನು ಹೊಡೆದುಳಿಸುವುದಕ್ಕಾಗಿ ಅಷ್ಟೇ ಅಲ್ಲ, ಇದನ್ನು ಅತ್ಯಂತ ಸಂಕೀರ್ಣ ವೈಮಾನಿಕ ಬೆದರಿಕೆಗಳನ್ನು ಎದುರಿಸುವಂತೆ ಡಿಸೈನ್ ಮಾಡಲಾಗಿದೆ. ಸೊ ಸಾರ್ವಜನಿಕವಾಗಿ ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಸಿಸ್ಟಮ್ ಸ್ಟೆಲ್ತ್ ಫೈಟರ್ ಏರ್ಕ್ರಾಫ್ಟ್, ಹೈಪರ್ಸೋನಿಕ್ ವೆಪನ್, ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್, ವಿವಿಧ ಎತ್ತರದಲ್ಲಿ ಸಂಚರಿಸುವ ವೈಮಾನಿಕ ಗುರಿಗಳನ್ನು ಎದುರಿಸುವ ಸಾಮರ್ಥ್ಯ ಹೊಂದಿದೆ ಅಂತ ರಷ್ಯಾ ಹೇಳಿಕೊಂಡಿದೆ. ಹಾಗೂ ಇನ್ನು ಮುಂದೆ ಹೋಗಿ ರಷ್ಯಾ ಈ ವ್ಯವಸ್ಥೆ ವಿಶ್ವದ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ಗಳನ್ನ ಗುರಿಯಾಗಿಸಬಹುದನ್ನೋ ದಾವೆಯನ್ನ ಮಾಡಿದೆ. ಆದರೆ ಗೆಳೆಯರೆ, ಈ ಎಲ್ಲಾ ಸಾಮರ್ಥ್ಯಗಳ ಕುರಿತು ಸ್ವತಂತ್ರವಾಗಿ ಪರಿಶೀಲಿಸಲ್ಪಟ್ಟ ಮಾಹಿತಿ ಸೀಮಿತವಾಗಿದೆ. ಆದ್ದರಿಂದ ಈ ದಾವೆಗಳನ್ನು ಅಧಿಕೃತ ಹೇಳಿಕೆಗಳೆಂದು ಮಾತ್ರ ಪರಿಗಣಿಸಬೇಕು. ಆದರೂ ಜಾಗತಿಕ ರಕ್ಷಣಾ ತಜ್ಞರು S-500 ಅನ್ನ ಭವಿಷ್ಯದ ಯುದ್ಧಗಳಿಗೆ ಸೂಕ್ತವಾದ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಪರಿಗಣಿಸ್ತಾರೆ. ಗೆಳೆಯರೆ, ಇಲ್ಲಿ ಭಾರತ ಕೇವಲ ರಷ್ಯಾದ ತಂತ್ರಜ್ಞಾನದ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಕಳೆದ ಕೆಲವು ವರ್ಷಗಳಿಂದ ಭಾರತ ತನ್ನದೇ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಭಿವೃದ್ಧಿಪಡಿಸುವಲ್ಲಿ ದೊಡ್ಡ ಮಟ್ಟದ ಪ್ರಗತಿ ಸಾಧಿಸಿದೆ. ಈಗಾಗಲೇ ಭಾರತ BMD ಫೇಸ್ 1 ಯಶಸ್ವಿಯಾಗಿ ಅಭಿವೃದ್ಧಿಪಡಿಸಿ ನಿಯೋಜಿಸಿದೆ. ಸೊ ಇದಾದ ನಂತರ ಫೇಸ್ 2ಗೆ ಈಗಾಗಲೇ ಅನುಮೋದನೆಯೂ ಕೂಡ ದೊರೆತಿದೆ. ಅದರ ಅಭಿವೃದ್ಧಿ ಕೂಡ ವೇಗವಾಗಿ ನಡೀತಾ ಇದೆ. ಇದಷ್ಟೇ ಅಲ್ಲ, ಭವಿಷ್ಯದ ಫೇಸ್ 3 ಮೇಲೂ ಸಂಶೋಧನೆ ನಡೀತಾ ಇದೆ. ಅಂದ್ರೆ ಮುಂದಿನ ವರ್ಷಗಳಲ್ಲಿ ಭಾರತ ತನ್ನದೇ ಅತ್ಯಾಧುನಿಕ ಬಹುಪದರದ ಅಂದ್ರೆ ಮಲ್ಟಿ ಲೇಯರ್ಡ್ ಮಿಸೈಲ್ ಡಿಫೆನ್ಸ್ ನೆಟ್ವರ್ಕ್ ನಿರ್ಮಿಸುವ ಗುರಿಯೊಂದಿಗೆ ಕೆಲಸ ಮಾಡ್ತಾ ಇದೆ. ಸೊ ಈಗ ಅತ್ಯಂತ ಪ್ರಮುಖ ಪ್ರಶ್ನೆಗೆ ಬರೋಣ. ಒಂದ್ ವೇಳೆ ಭವಿಷ್ಯದಲ್ಲಿ ಭಾರತಕ್ಕೆ S-500ಗೆ ಸಂಬಂಧಿಸಿದ ಕೆಲವು ತಾಂತ್ರಿಕ ಸಾಮರ್ಥ್ಯಗಳು ದೊರೆತು ಅವುಗಳನ್ನ ತನ್ನ ಸ್ವದೇಶಿ ವಾಯು ರಕ್ಷಣಾ ವ್ಯವಸ್ಥೆಯೊಂದಿಗೆ ಯಶಸ್ವಿಯಾಗಿ ಸಂಯೋಜಿಸುವುದಕ್ಕಾಗಿ ಸಾಧ್ಯವಾದರೆ ಅದರ ಪರಿಣಾಮ ಏನಾಗಬಹುದು? ಸೊ ಅದಕ್ಕಾಗಿ ಮೊದಲು ಈ ಚೀನಾವನ್ನ ನೋಡೋಣ.
ಕಳೆದ ಕೆಲವು ವರ್ಷಗಳಿಂದ ಈ ಚೀನಾ ತನ್ನ ರಕ್ಷಣಾ ಸಾಮರ್ಥ್ಯವನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ವಿಶೇಷವಾಗಿ ಹೈಪರ್ಸೋನಿಕ್ ಕ್ಷಿಪಣಿಗಳು, ಸ್ಟೆಲ್ತ್ ಫೈಟರ್ ಜೆಟ್ಗಳು, ದೀರ್ಘ ದೂರದ ಕ್ಷಿಪಣಿಗಳು ಮತ್ತು ಅತ್ಯಾಧುನಿಕ ಡ್ರೋನ್ ಸಿಸ್ಟಮ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು. ಇನ್ನೊಂದೆಡೆ ಪಾಕಿಸ್ತಾನವು ಚೀನಾದ ಸಹಕಾರದೊಂದಿಗೆ ತನ್ನ ಕ್ಷಿಪಣಿ ಮತ್ತು ಡ್ರೋನ್ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸುತ್ತಿದೆ. ಆದರೆ ಒಂದು ವೇಳೆ ಭಾರತ ಇನ್ನಷ್ಟು ಬಲಿಷ್ಠ ಮಲ್ಟಿಲೇಯರ್ಡ್ ಏರ್ ಡಿಫೆನ್ಸ್ ನೆಟ್ವರ್ಕ್ ನಿರ್ಮಿಸುವುದಕ್ಕಾಗಿ ಯಶಸ್ವಿಯಾದರೆ ಯಾವುದೇ ಶತ್ರು ದೇಶ ಭಾರತ ವಿರುದ್ಧ ವೈಮಾನಿಕ ದಾಳಿ ನಡೆಸುವ ಮೊದಲು ಹಲವು ಬಾರಿ ಯೋಚಿಸಬೇಕಾಗಬಹುದು. ಸೊ ಇದರಿಂದ ಭಾರತದ ಡಿಟರೆನ್ಸ್ ಕೆಪಾಬಿಲಿಟಿ ಇನ್ನಷ್ಟು ಬಲವಾಗಬಹುದು. ಆದರೆ ನಾವಿಲ್ಲಿ ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಎರಡು ದೇಶಗಳ ಸೈನಿಕ ಸಾಮರ್ಥ್ಯವನ್ನು ಕೇವಲ ಒಂದು ಶಸ್ತ್ರಾಸ್ತ್ರ ಅಥವಾ ಒಂದೇ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಆಧರಿಸಿ ಅಳೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಒಂದು ದೇಶದ ಒಟ್ಟಾರೆ ರಕ್ಷಣಾ ಶಕ್ತಿ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರ್ತದೆ. ಸೊ ಇದೀಗ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ. ಗೆಳೆಯರೆ, ಸದ್ಯ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇರುವ ಮಾಹಿತಿ ಪ್ರಕಾರ ರಷ್ಯಾ ಭಾರತಕ್ಕೆ S-500 ತಂತ್ರಜ್ಞಾನದ ಕುರಿತು ಸಹಕಾರದ ಪ್ರಸ್ತಾಪ ನೀಡಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿಯವರೆಗೆ ಭಾರತ ಸರ್ಕಾರ ಅಥವಾ ರಷ್ಯಾ ಸರ್ಕಾರದಿಂದ ಈ ಕುರಿತು ಸಂಪೂರ್ಣ ಮತ್ತು ಅಧಿಕೃತ ಘೋಷಣೆ ಹೊರಬಂದಿಲ್ಲ. ಅಂದರೆ ಈ ಮಾಹಿತಿ ಮುಖ್ಯವಾಗಿ ಮಾಧ್ಯಮ ವರದಿಗಳ ಆಧಾರದ ಮೇಲೆ ಚರ್ಚೆ ಆಗ್ತಾ ಇದೆ. ಆದ್ದರಿಂದ ಈ ಪ್ರಸ್ತಾಪ ಭವಿಷ್ಯದಲ್ಲಿ ಅಧಿಕೃತ ಒಪ್ಪಂದದ ರೂಪ ಪಡೆಯುತ್ತದೆಯೋ ಅಥವಾ ಇಲ್ಲವೇ ಅನ್ನೋದು ಮುಂದಿನ ಬೆಳವಣಿಗೆಗಳ ನಂತರವೇ ಸ್ಪಷ್ಟವಾಗಲಿದೆ. ಹಾಗಾದರೆ ಈ ಪ್ರಸ್ತಾಪ ಯಾಕೆ ಇಷ್ಟು ಮಹತ್ವದಾಗಿದೆ? ಗೆಳೆಯರೆ, ಒಂದು ವೇಳೆ ಈ ಸಹಕಾರ ನಿಜವಾಗಿಯೂ ಜಾರಿಗೆ ಬಂದರೆ ಅದು ಭಾರತ ಮತ್ತು ರಷ್ಯಾ ನಡುವಿನ ರಕ್ಷಣಾ ಸಂಬಂಧವನ್ನು ಸಂಪೂರ್ಣ ಹೊಸ ಹಂತಕ್ಕೆ ಕೊಂಡೊಯ್ಯಬಹುದು. ಗೆಳೆಯರೆ, ಇದುವರೆಗೆ ಎರಡು ದೇಶಗಳ ನಡುವೆ ಮುಖ್ಯವಾಗಿ ಶಸ್ತ್ರಾಸ್ತ್ರಗಳ ಖರೀದಿ ಮತ್ತು ಮಾರಾಟ ನಡೆದಿತ್ತು. ಆದರೆ ಭವಿಷ್ಯದಲ್ಲಿ ತಂತ್ರಜ್ಞಾನ ಅಭಿವೃದ್ಧಿ, ಜಂಟಿ ಸಂಶೋಧನೆ, ಜ್ಞಾನ ವಿನಿಮಯ ಮತ್ತು ಭಾರತದಲ್ಲಿ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಅಭಿವೃದ್ಧಿಪಡಿಸುವ ಸಹಕಾರ ಆರಂಭವಾಗಬಹುದು. ಹಾಗೂ ಇದು ಭಾರತದ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ರಕ್ಷಣಾ ಗುರಿಗಳಿಗೆ ದೊಡ್ಡ ಬಲ ನೀಡುವುದಕ್ಕಾಗಿ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನೋಡಿದರೆ ಗೆಳೆಯರೆ, S-400 ಭಾರತಕ್ಕೆ ಈಗಾಗಲೇ ಬಲಿಷ್ಠ ರಕ್ಷಣಾ ಕವಚವನ್ನು ಒದಗಿಸಿದೆ. DRDO ಅಭಿವೃದ್ಧಿಪಡಿಸುತ್ತಿರುವ ಪ್ರಾಜೆಕ್ಟ್ ಕುಶ ಭವಿಷ್ಯದ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿ ಹೊರಹೊಮ್ಮುವ ನಿರೀಕ್ಷೆ ಇದೆ. ಸೊ ಇದರ ಜೊತೆಗೆ ಒಂದು ವೇಳೆ S-500ಗೆ ಸಂಬಂಧಿಸಿದ ತಾಂತ್ರಿಕ ಸಹಕಾರವು ಭಾರತಕ್ಕೆ ದೊರೆತರೆ ಅದು ದೇಶದ ವಾಯು ರಕ್ಷಣಾ ಸಾಮರ್ಥ್ಯವನ್ನು ಇನ್ನಷ್ಟು ಬಲಪಡಿಸುವ ಸಾಧ್ಯತೆಯನ್ನು ತಜ್ಞರು ಚರ್ಚಿಸುತ್ತಿದ್ದಾರೆ. ಆದರೆ ಸದ್ಯಕ್ಕಂತೂ ಈ ಮಾಹಿತಿಯನ್ನು ಅಂತಿಮ ಸತ್ಯ ಅಂತ ಪರಿಗಣಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳಿಂದ ಅಧಿಕೃತ ಘೋಷಣೆ ಹೊರಬಂದ ನಂತರವೇ ನಿಜವಾದ ಚಿತ್ರಣ ಸ್ಪಷ್ಟವಾಗಲಿದೆ. ಆದರೂ ಈ ವರದಿಗಳು ಭವಿಷ್ಯದ ಭಾರತದ ರಕ್ಷಣಾ ದಿಕ್ಕಿನ ಕುರಿತು ಒಂದು ಮಹತ್ವದ ಚರ್ಚೆಗೆ ನಾಂದಿ ಹಾಡಿವೆ. ಗೆಳೆಯರೆ, ಮುಂದಿನ ದಿನಗಳಲ್ಲಿ ಭಾರತ ಕೇವಲ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸುವ ದೇಶವಾಗಿರದೆ ಅವುಗಳನ್ನು ಅಭಿವೃದ್ಧಿಪಡಿಸುವ ರಾಷ್ಟ್ರಗಳ ಸಾಲಿನಲ್ಲೂ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಬಹುದೇ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾದರೆ ಗೆಳೆಯರೆ, ಭಾರತ ರಷ್ಯಾದ ಈ ತಾಂತ್ರಿಕ ಸಹಕಾರದ ಪ್ರಸ್ತಾಪವನ್ನು ಸ್ವೀಕರಿಸಬೇಕೆ ಅಥವಾ ಭಾರತ ಸಂಪೂರ್ಣವಾಗಿ ತನ್ನದೇ ಸ್ವದೇಶಿ ಪ್ರಾಜೆಕ್ಟ್ ಕುಶ ಮತ್ತು ಇತರೆ ರಕ್ಷಣಾ ಯೋಜನೆಗಳ ಮೇಲೆ ಹೆಚ್ಚಿನ ಗಮನ ಹರಿಸಬೇಕೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಈ ರೀತಿಯ ಡಿಫೆನ್ಸ್, ಜಿಯೋಪಾಲಿಟಿಕ್ಸ್ ಮತ್ತು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ನಿಖರ ಹಾಗೂ ಆಸಕ್ತಿದಾಯಕ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.